ಕನ್ನಡ ನಾಡನ್ನು, ಕನ್ನಡ ನುಡಿಯನ್ನು ಇಡೀ ವಿಶ್ವದಾದ್ಯಂತ ನಮ್ಮ ಕನ್ನಡವನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಳ್ಳುವಂಥದ್ದು ಗಾನಗಂಧರ್ವ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರ ನಮ್ಮನ್ನು ಆಗಲೇ ನಿನ್ನೆ ದಿವಸ ಅವರಿಗೆ ಪುಣ್ಯ ಸ್ಮರಣ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅದ್ಧೂರಿಯಾಗಿ ಎಲ್ಲರೂ ಸಹ ಬಡ ಜನಕ್ಕೆ ಮಾಡಿರುವಂಥ ಅವರ ಕೊಡುಗೆಗಳನ್ನು ಸ್ಮರಿಸಿಕೊಂಡು ದಾರಿದೀಪವಾಗಿ ಇಂದಿನ ಯುವಕರಿಗೆ ಎಲ್ರಿಗೂ ಸಹ ಒಂದು ಮಾರ್ಗದರ್ಶಕರಾಗಿ ಅವರ ಪುಣ್ಯ ಸ್ಮರಣೆಯ ನಿನ್ನೆ ದಿನ ಆದ್ದರಿಂದ ನಾವಿವತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಪ್ರತಿ ಗುರುವಾರ ಹೃದಯ ರಕ್ಷಕ, ಜೀವರಕ್ಷಕ, ಸಂಜೀವಿನಿ ಲಡ್ಡು ಯಾಕೆ ಅಂತಂದರೆ ಈ ಒಂದು ನಮಗೆ ಇನ್ಸ್ಪೈರ್ ಆಗೋಕ್ಕೆ ಕಾರಣವೇ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸಾವು ನಮ್ಮೆಲ್ಲರಿಗೂ ಸಹ ಮನಸ್ಸನ್ನು ತುಂಬ ಆಘಾತಗೊಳಿಸ್ತು. ಈ ಒಂದು ಸಂಜೀವಿನಿ ಲಡ್ಡನ್ನು ಬಳಕೆ ಮಾಡಬೇಕಾದ್ರೆ ನಾವು ವಿಶೇಷವಾಗಿ ಒಂದಿಷ್ಟು ಪದಾರ್ಥಗಳನ್ನು ಬಳಕೆ ಮಾಡ್ತೀವಿ. ಅಶ್ವಗಂಧ, ಅಮೃತ ಬಳ್ಳಿ, ಅಗಸೆ ಬೀಜ, ಬಾರ್ಲಿ, ಕಡಲೆ ಬೀಜ, ಹಾಗೆ ಮತ್ತು ಶುದ್ಧ ಹಸುವಿನ ತುಪ್ಪ. ಯಾವುದೇ ರೀತಿ ಮನುಷ್ಯನಿಗೆ ಇವತ್ತು ಒಂದಲ್ಲ ಒಂದು ಕಾಯಿಲೆಗಳು ಇದ್ದೇ ಇರುತ್ತೆ. ಇದೇ ಕೈ ನೋವು ಇರ್ಬೋದು, ಕಾಲು ನೋವು ಇರ್ಬೋದು, ಹಂಗೆ ಮತ್ತೊಂದು ಕಾಯಿಲೆಗಳಿರ್ಬೋದು. ಈ ಸಂಜೀವಿನಿ ಲಡ್ಡು ಯೂಸ್ ಮಾಡೋದ್ರಿಂದ ಆ ಕಾಯಿಲೆಗಳನ್ನೆಲ್ಲ ತಡೆಯುತ್ತೆ. ಸೊ ಹೀಗಾಗಿ ಖಂಡಿತವಾಗ್ಲೂ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರತಿಯೊಬ್ಬರು ಬಂದು ಈ ಒಂದು ಸಂಜೀವಿನಿ ಲಡ್ಡನ್ನು ಸ್ವೀಕರಣೆ ಮಾಡಬೇಕು. ನಮಗೆ ತುಂಬ ಉಪಯುಕ್ತವಾದ ಒಂದು ಸಂಜೀವಿನಿ ಲಡ್ಡು. ಇದು ಪ್ರತಿ ಗುರುವಾರ ಉಚಿತವಾಗಿ ಒಂದಲ್ಲ ಒಂದು ಪಾರ್ಕು, ಹೋಟೆಲ್ಲು, ದೇವಸ್ಥಾನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಕೊಡ್ತಾ ಇದ್ವಿ. ಲಡ್ಡು ಉಚಿತ, ಆರೋಗ್ಯ ಖಚಿತ. ಲಡ್ಡು ಉಚಿತ, ಆರೋಗ್ಯ ಖಚಿತ. ಯಾವುದಾದ್ರೂ ಒಂದು ಜೀವ ಒಂದು ಉಳಿಲಿ, ಒಂದು ಸಾಮಾಜಿಕ ಸೇವೆಯನ್ನು ಮಾಡೋ ಮುಖಾಂತರ ನಮ್ಗೆ ಗೊತ್ತಿರೋ ಒಂದು ವಿಚಾರಗಳನ್ನು 4-6 ಜನಕ್ಕೆ ತಿಳಿಸೋ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಸಂಸ್ಥೆ ಮುಂದೆ ಮಾಡಿ 2013ರಿಂದ ಅನೇಕವಾಗಿ ಶಿಕ್ಷಣ, ಸ್ವಚ್ಛತೆ, ಆರೋಗ್ಯದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ.